ಇವಾಗ ನಮ್ಮ ನಾಯ್ಸ್ ಪೊಲ್ಯೂಷನ್ ಬುಸ್ ಬುಸ್ ಸಾಂಗ್ ಮಾಡುತ್ತೆ. ಬನ್ನಿ ಬರ್ರಿ ಬರ್ರಿ ಬರ ಮ್ಯೂಸಿಕ್. ಇದು ನಾಗಲೋಕದಲ್ಲಿ ಏನಾದ್ರೂ ಜಿಮ್ ಇದ್ರೆ ಇದೆ ಆಡ್ ಬಿಫೋರ್ ಆಫ್ಟರ್ ಆತರ ಇರೋ ಹಾವು ಈ ತರ ಮಾಡ್ತೀವಿ ಅಂತ. ವಾ ಅದ್ ಹೆಬ್ಬಾವು ಇದು ಗಬ್ಬಾವು. ಎದ್ದೇಳ್ರಿ ಬೆಲ್ಲ. ವೆಲ್ಕಮ್ ಮಾಡಮ್ಮ ಆಡಿಯನ್ಸ್. ಅಕ್ಕ ತಂಗಿಯರೇ, ನಮ್ಮ ದೊಡ್ಡಣ್ಣನೇ, ನಿಮ್ಮೆಲ್ಲರಿಗೂ ನಮ್ಮ ಮಜಾ ಟಾಕೀಸ್ಗೆ ಸ್ವಾಗತ ಸುಸ್ವಾಗತ. ಅಂತೂ ಇಂತೂ ಆಷಾಢ ಮುಗೀತು. ಬಾಡೋಗಿದ್ದಂತಹ ಗಂಡಸರ ಮುಖದಲ್ಲಿ ಸ್ವಲ್ಪ ನಗು ಕಾಣಿಸ್ತಾ ಇದೆ ನೋಡಿ. ನಮ್ಮ ವಿಜಿಲ ಹೊಸದಾಗ ಮದುವೆ ಆಗಿರ್ತಾರಲ್ಲ ಅವ್ರ ಮುಖದಲ್ಲಿ ಇವಾಗ ಆಷಾಢ ಮುಗ್ದಿದೆ ಅಂದ್ಬಿಟ್ಟು ನಗು ಬಂದಿದೆ. ಹೆಂಡತಿ ಬಂದಿರ್ತಾರಲ್ಲ ಅದಕ್ಕೆ. ಹೌದಾ? ಈ ಆಷಾಢ ಮುಗಿದ್ಮೇಲೆ ಶ್ರಾವಣ ಶುರುವಾಗುತ್ತಲ್ಲ, ಆಗ ಬರುವಂತಹ ಅಮಾವಾಸ್ಯೆನೆ ಭೀಮನ ಅಮಾವಾಸ್ಯೆ. ಈ ಅಮಾವಾಸ್ಯೆ ಅನ್ನೋದು ಎಲ್ಲಾ ಹಬ್ಬಗಳಿಗೆ ಒಂಥರ ಬಾಗ್ಲಿದ್ದಾಗೆ. ಇದಾದ್ಮೇಲೆ ಹಬ್ಬಗಳು ಸಾಲಾಗಿ ಬರ್ತಾನೆ ಇರುತ್ತೆ. ಈ ಶ್ರಾವಣ ಮಾಸದಲ್ಲಿ ಅದು ಸ್ಪೆಷಲಿ ನಮ್ಮ ಮಜಾ ಟಾಕೀಸ್ ಅಲ್ಲಿ ನಾವು ಆಚರಿಸ್ತಾ ಇರುವಂತಹ ಮೊದಲನೇ ಹಬ್ಬ ರಕ್ಷಾ ಬಂಧನ. ಇವತ್ತು ನಮ್ಮ ಮಜಾ ಟಾಕೀಸ್ ಅಲ್ಲಿ ನಾವು ರಕ್ಷಾ ಬಂಧನ ಹಬ್ಬವನ್ನ ಆಚರಿಸ್ತಾ ಇದೀವಿ. ಸೊ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ರಕ್ಷಾ ಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಮೆಲ್ಲರಿಗೂ ಕೂಡ ಹ್ಯಾಪಿ ರಕ್ಷಾ ಬಂಧನ. ಹಲೋ ಸೃಜನ್ ಸರ್, ನಂದೊಂದು ರಿಕ್ವೆಸ್ಟ್ ಇದೆ. ಫಸ್ಟೇ ಏನು? ಅಲ್ಲಿಗೆ ಬಂದ್ ಹೇಳ್ಬೇಕಾ? ಹೇಳ್ಬೋದಾ? ಬಾಮ್ಮ ಬಾ. ನಿಮಗ್ ರಾಖಿ ಕಟ್ಟಲ್ಲ, ಎದ್ರುಕೋಬೇಡಿ. ಹಂಗಿದ್ರೆ ಓಕೆ. ಕುಮ್ನಲ್ಲಿ ಅಲ್ಲೇನೋ ಬಿದ್ದಿತ್ತು, ನೋಡಕ್ ಹೋಗಿದ್ದೆ ಅಷ್ಟೇ. ಇವತ್ತು ರಕ್ಷಾ ಬಂಧನ ಅಲ್ವಾ, ಸೊ ನಮ್ ಇಜಿಲ ಅಣ್ಣಗೆ ರಾಖಿ ಕಟ್ಬೇಕು ಅಂತ ಅನ್ಕೊಂಡ್ ಬಂದಿದ್ದೀನಿ. ಅವಕಾಶ ಮಾಡ್ಕೊಡ್ತೀರಾ? ಮಿಸ್ಟರ್ ಲೋಕೇಶ್, ಆನಂದನ ತಾಳಲಾರೆ. ವಾವ್, ಐ ಲವ್ ಇಟ್. ನಿನ್ನ ಹೆಸರು ಏನಕ್ಕಂತ? ಮಾನಸ. ಮಾನಸ. ಓಕೆ ಬೇಬಿ ಮಾನಸ, ಪ್ಲೀಸ್ ಕಾಲ್ ಯುವರ್ ಅಣ್ಣ. ಇಜಿಲಣ್ಣ ರಾಖಿ ಕಟ್ಲಾ? ಮಿಸ್ಟರ್ ಲೋಕೇಶ್, ಅವ್ರಿಗೆ ಪಾಪ ಧರ್ಮ ಸಂಕಟ ಇಲ್ಲ ಅನ್ನಂಗಿಲ್ಲ, ಅದು ಕ್ಯಾಮ್ರಾ ಇದೆ. ರಕ್ಷಾ ಬಂಧನ ನಾನು ಕಾಲೇಜ್ಗೆ ಹೋಗ್ತಾ ಇರಲಿಲ್ಲ ಯೂಶಲಿ. ಇಂಥ ಟೈಮಲ್ಲಿ ಮಜಾ ಟಾಕೀಸ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅವ್ರು ಬಂದಾಗ ನಿಮಗೆ ಏನೋ ರಾಖಿ ಕಟ್ತಾ ಇದಾರೆ ಅನ್ಕೊಂಡೆ. ಓಕೆ, ಒನ್ ಇಸ್ ಓಕೆ, ನೋ ಪ್ರಾಬ್ಲಮ್. ಬನ್ನಿ ಬನ್ನಿ ಬನ್ನಿ. ಫಸ್ಟ್ ನಾನ್ ಕಟ್ತೀನಿ, ನನ್ ಫ್ರೆಂಡ್ಸ್ ಎಲ್ಲರೂ ಕರ್ಕೊ ಬಂದಿದ್ದೀನಿ, ಅವ್ರು ಎಲ್ಲಾ ಬಂದ್ ಕಟ್ತಾರೆ. ಯಾರ್ಯಾರು? ಎಲ್ರು ಫಸ್ಟ್ ನಾನ್ ಕಟ್ತೀನಿ. ಒಂದ್ ನಿಮಿಷ ಬಂದೇ ಇರಿ. ಬನ್ನಿ 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 ಬನ್ನಿ. ಏನು ಆರಾಮಾಗಿ 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 ಕಟ್ಟಿ, ಆರಾಮಾಗಿ ಕಟ್ಟಿ. ಶಬಾಷ್ ಬಮ್ಮ. ಸರ್ ಹಂಗೆಲ್ಲ ನೀವು ಇದು ಮಾಡ್ಬಾರ್ದು ಸರ್, ಪಾಪ ಎಷ್ಟು ಪ್ರೀತಿಯಿಂದ ಅವರು ಇದು ಮಾಡ್ತಿದ್ದಾರೆ. ಅಲ್ಲ ಸಾಕ್ ಬಿಡ್ರಿ, ಎಷ್ಟು ಅಂತಾರೆ ಸರ್. ತುಂಬಾ ಟೈಮ್ ಆಗುತ್ತೆ. ಎರಡು ಕೈ ಕೊಡಮ್ಮ. ಆ ಕೈ ತಗೊಳಮ್ಮ. ಕಟ್ಬಿಡಿ. ಇಲ್ಲಿಗೊಂದು ಕಟ್ಬಿಡಿ, ಬೇಗ ಕಟ್ಬಿಡಿ. ಅಣ್ಣ ಕಟ್ಬಿಡಿ ಕಟ್ಬಿಡಿ ಕಟ್ಬಿಡಿ. ಕಟ್ಟಿ 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 ನೋಡಿ. ಇಲ್ಲ ಲೋಕೇಶ್, ಕಟ್ಟಿ ಕಟ್ಟಿ ಕಟ್ಟಿ. ಈ ಒಂದು ಅದ್ಭುತವಾದಂತಹ ಒಂದು ಸನ್ನಿವೇಶ ಎಷ್ಟು ಚೆನ್ನಾಗಿದೆ ಅಂದ್ರೆ ಹೇಳೋದಕ್ಕೆ ನನಗೆ ಮನ್ಸು ತುಂಬಾ ತುಂಬಾ ಕುಣಿದಾಡ್ತಾ ಇದೆ ನೋಡಿ. ತಲೆಗೆ ಒಂದು ಕಟ್ಬಿಡೋಕಾಗಿತ್ತು. ನೋಡ್ರಮ್ಮ, ನೀವೆಲ್ಲ ಇವತ್ತು ಇವ್ರನ್ನ ಅಣ್ಣ ಅಂತ ಪ್ರೀತಿಯಿಂದ ಬಂದು ರಾಖಿ ಕಟ್ಟಿದ್ದೀರಾ. ನಿಮ್ಮೆಲ್ಲರ ಮದುವೆ ಖರ್ಚನ್ನ ನಿಮ್ಮ ಅಣ್ಣನೇ ನೋಡ್ಕೋತಾರೆ, ಧೈರ್ಯವಾಗಿರಿ. ಇಲ್ಲ, ಹ್ಯಾಪಿ ಥ್ಯಾಂಕ್ ಯು ಸರ್. ಮಜಾ ಟಾಕೀಸ್ ನಿಮಿಷ ಕೇಳಿಲಿ. ಇವ್ರಿಗೆಲ್ಲ ಮದುವೆ ಖರ್ಚು ವಹಿಸ್ಕೊಳ್ಳಿ, ಪರವಾಗಿಲ್ಲ. ಇಷ್ಟು ಜನ ತಂಗೀರ್ ಸಿಕ್ಕಿದಾರೆ ಅಂತ ಇವ್ರಿಗೆಲ್ಲ ಅದಕ್ಕೆ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡ್ಬಿಡಿ. ಥ್ಯಾಂಕ್ ಯು ಹುಡುಗಿರ. ಓಕೆ, ಕೂತ್ಕೊಳ್ಳಿ, ಹೋಗಿ ಓಡಿ ಬೇಗ. ಅಯ್ಯೋ ಬಾಯಣ್ಣ ಬಾಯಣ್ಣ ಅನ್ಕೊಂಡು. ಪ್ರೇಮ, ನೀವ್ ಯಾಕ್ರಿ ಬಿಟ್ಬಿಡ್ರಿ? ಒಬ್ರು ಎಲ್ಲಾರು ಕಟ್ಬಿಡ್ಯಾರ, ಬನ್ರಿ ನೀವು ಕಟ್ಬಿಡ್ರಿ. ನಂದೊಂದು ಗಿಫ್ಟ್. ಏನು? ಬಂದೆ. ರಾಖಿನ ಇದು? ರಾಖಿ ಈ ದಿನ ನೋಡಕ್ಕೆ ಅಂತಾನೆ ನಾನು ಇನ್ನೂ ಉಸಿರನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ದೆ ಸರ್ ನಾನು. ಅಲ್ಲ ಮಿಸ್ಟರ್ ಲೋಕೇಶ್, ಈ ತರ ನಾ ಸೇಡ್ ತೀರಿಸ್ಕೊಳ್ಳೋದು ನೋಡಮ್ಮ. ನೀವೆಲ್ಲ ಬಂದು ಸೇಡ್ ತೀರಿಸ್ಕೊಂಡಿದ್ದೀರ ಅಂತ ಕೇಳಿ ನಿಮ್ಮ ಅಣ್ಣನ. ಹಾ, ಸೂಪರ್. ರಕ್ಷಾ ಬಂಧನ ಕಿಕ್ ಸ್ಟಾರ್ಟ್. ಸಮಾಜ್ ಒಂದು ಆಕ್ಷನ್ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಆ ಸಿನಿಮಾ ಹೆಸರೇ ಟೈಗರ್ ಗಲ್ಲಿ. ಈ ಕಾಡಲ್ಲಿ ಇರ್ಬೇಕಾಗಿರೋ ಟೈಗರ್ ಗಲ್ಲಿಗೆ ಯಾಕೋಯ್ತು, ಏನು ಎತ್ತ ಎಲ್ಲಾದ್ರ ಬಗ್ಗೆನೂ ನಾವು ತಿಳ್ಕೊತಾ ಇದೀವಿ. ವಾಟ್ ಇಸ್ ದಿಸ್ ಟೈಗರ್ ಗಲ್ಲಿ ಅಂತ.
ಸೊ ಇವತ್ತು ಟೈಗರ್ ಗಲ್ಲಿ ಚಿತ್ರತಂಡದವರು ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಜೋರಾದ ಚಪ್ಪಾಳೆಯಿಂದ ಶಿವಮಣಿ ಸರ್, ಪೂಜಾ ಲೋಕೇಶ್, ಅಯ್ಯಪ್ಪ, ಯಮುನಾ, ರೋಶ್ನಿ, ಥ್ರಿಲ್ಲರ್ ಮಂಜು ಸರ್ ಅಂಡ್ ಸಾಯಿ ಕೃಷ್ಣ. ಹಾಯ್, ವೆಲ್ಕಮ್ ಸರ್. ವೆಲ್ಕಮ್ ಸರ್. ವೆಲ್ಕಮ್ ಟು ಮಜಾ ಟಾಕೀಸ್. ಹೇಗಿದ್ರಿ ಎಲ್ರು? ಸೂಪರ್, ವೆರಿ ಗುಡ್. ಫುಲ್ ಜೋಶ್ ಅಲ್ಲಿ ಇದ್ರಿ ಮಾಸ್ಟರ್. ಸೆಕೆಂಡ್ ಟೈಮ್ ಫಾರ್ ಮಜಾ ಟಾಕೀಸ್. ಸೆಕೆಂಡ್ ಟೈಮ್ ಎಲ್ಲ ಓಕೆ. ನಿಮ್ಮ ಟೀಮ್ ಅಲ್ಲಿ ನಮಗೆ ತುಂಬಾ ಬೇಕಾದವ್ರು ಒಬ್ರು ಬರ್ಬೇಕಾಗಿತ್ತು. ಪೂಜಾ ಲೋಕೇಶ್ ಅವ್ರು ಇಲ್ಲಿ. ಹಲೋ ಸುಜನ್ ಲೋಕೇಶ್. ಹಾ, ಫಸ್ಟ್ ಟೈಮ್ ಮಜಾ ಟಾಕೀಸ್ ಅಲ್ಲಿ ನನ್ ಪಿಕ್ಚರ್ ಪ್ರಮೋಷನ್ ಬರ್ತಾ ಇದೀನಮ್ಮ. ಅಷ್ಟು ಈಸಿಯಾಗೆಲ್ಲ ಎಂಟ್ರಿ ತಗೊಳಲ್ಲ. ವಿನೋದ್ ಮ್ಯೂಸಿಕ್. ಬನ್ನಿ ಸರ್, ದಯವಿಟ್ಟು ಕಮ್ಮಿ. ಪ್ಲೀಸ್ ಕಮ್ ಕೂತ್ಕೊಳ್ಳಿ. ಟೈಗರ್ ಗಲ್ಲಿ ಚಿತ್ರತಂಡದವ್ರು ಬಂದಿದ್ದೀರಾ. ತಾವು ಪ್ರಮುಖ ಪಾತ್ರದಲ್ಲಿ ಇದ್ದೀರಿ. ಪೂಜಾ ಲೋಕೇಶ್ ಅವರೇ, ನೀವೇ ಇಂಟರ್ವ್ಯೂ ಮಾಡ್ಬಿಡಿ. ನಾನೇ ಇಂಟರ್ವ್ಯೂ ಮಾಡ್ಲಾ? ಓ ಮೈ ಗಾಡ್. ಯಾರ್ಯಾರು ಏನೇನು ದಬಾಕಿದ್ದಾರೆ ನೀವ್ ಹೇಳಿ. ಅಯ್ಯಪ್ಪ ಸರ್, ನೀವ್ ಹೇಳಿ ಈ ಚಿತ್ರದಲ್ಲಿ. ನನಗ್ ಗೊತ್ತು ನಿಮ್ ಪಾತ್ರ ಏನು ಅಂತ, ಬಟ್ ನಿಮ್ಮ ಒಂದು ಪಾತ್ರ ಏನು, ಅದರ ಒಂದು ಎಕ್ಸ್ಪೀರಿಯನ್ಸ್. ಪಾತ್ರ ಅಂದ್ರೆ ಇದರಲ್ಲಿ ನಾನು ಜಯರಾಜ್ ಅಂತ ಒಂದು ವಿಲನ್ ಮಾಡ್ತಾ ಇದ್ದೀನಿ. ಏನು ಅರ್ಥ ಆಗ್ತಿಲ್ಲ, ಸ್ವಲ್ಪ ಜೋರಾಗಿ ಹೇಳ್ಬೇಕು. ಸಾಕಾ? ವೆರಿ ನೈಸ್. ಸೊ ಟೈಗರ್ ಗಲ್ಲಿಯಲ್ಲಿ ನಾನು ಜಯರಾಜ್ ಅಂತ ಪಾತ್ರ ಮಾಡ್ತಾ ಇದ್ದೀನಿ. ಅದು ಒಂದು ಇಂಪಾರ್ಟೆಂಟ್ ವಿಲನ್. ಸೊ ಎಕ್ಸ್ಪೀರಿಯನ್ಸ್ ಅಂದ್ರೆ ಚೆನ್ನಾಗಿತ್ತು. ಬಿಕಾಸ್ ರವಿ ಸಿವತ್ಸ ಡೈರೆಕ್ಷನ್ ಅಲ್ಲಿ ಎನ್ ಕುಮಾರ್ ಅವ್ರ ಮಗ ಯೋಗೇಶ್ ಅವ್ರ ಪ್ರೊಡಕ್ಷನ್ ಅಲ್ಲಿ ಫಸ್ಟ್ ಟೈಮ್ ಯೋಗೇಶ್ ಮಾಡ್ತಾ ಇರೋದು. ಸೊ ವಿರ್ ಆಲ್ ಒನ್ ಟೀಮ್. ಸೊ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ನೀವು 3 ಜನ ಅಣ್ಣ ತಮ್ಮಂದ್ರೆ ಯಾರಿಗೆ ಬೇಕಂದ್ರೂ ಡಬ್ ಮಾಡ್ಬೋದಲ್ಲ? 4 ಜನ ಆಕ್ಚುಲಿ. ಅಪ್ಪಗಳು ಇದ್ರು. ಯಾರಿಗೆ ಬೇಕಂದ್ರೂ ಡಬ್ ಮಾಡ್ಬಿಡೋದು. ಬಿಸಿ ಆಗಿದ್ರೆ ಓಕೆ ಅದೇ ಮಾಡಿ. ಅವ್ರು ಈ ಸಾಯಿ ಕುಮಾರ್ ಸರ್ ಫೋನ್ ಮಾಡ್ತಾರೆ, ಅಯ್ಯಪ್ಪ ಎಲ್ಲಿದೆಯಪ್ಪ ಅಂತ. ಬೆಂಗಳೂರಲ್ಲಿ ನಾನು ಸ್ವಲ್ಪ ಬಿಸಿ ಇದೀನಿ, ಹೋಗಿ ಡಬ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಯಾರಿಗೂ ಗೊತ್ತಾಗಲ್ಲ. ಬಟ್ ಎಲ್ಲಾರ್ದು ಒಂದೇ ತರ ಇದೆ ನೋಡಿ. ವಾಯ್ಸ್ ಎಕ್ಸ್ಟ್ರಾರ್ಡಿನರಿ, ಬೇಸ್ ವಾಯ್ಸ್ ಫ್ಯಾಂಟಾಸ್ಟಿಕ್. ಸರ್ ಬೇಸ್ ವಾಯ್ಸ್ ಅಂತ ಹೇಳಿದೆ. ಹೇಳಿ ಸರ್. ಎಲ್ಲ ಎಕ್ಸ್ಟ್ರಾರ್ಡಿನರಿ. ಅವ್ರ ಬೇಸ್, ಅವ್ರ ವಾಯ್ಸ್. ಬೇಸ್ ವಾಯ್ಸ್ ಅಲ್ಲ ಸರ್, ಅದು ಬೇಸ್ ವಾಯ್ಸ್ ಸರ್. ಬೇಸ್ ವಾಯ್ಸ್. ಗ್ಯಾಪ್. ಬಟ್ ವೆರಿ ನೈಸ್ ಹೇರ್ ಸ್ಟೈಲ್ ಅಂಡ್ ಥ್ಯಾಂಕ್ ಯು. ಒಟ್ಟವ್ರಿ ಈಗ ಅದೇ ನನ್ನ ಜೀವದ ಆಧಾರ. ಈಗ ಇದು ನೋಡ್ಕೊಂಡೆ ಎಲ್ಲ ಕ್ಯಾರೆಕ್ಟರ್ಸ್ ಬರ್ತಾ ಇದೆ. ಸೊ ಇದಕ್ಕೆ ನಾನು ಈಗ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಾ ಇದ್ದೀನಿ. ವೆರಿ ಗುಡ್, ಸೂಪರ್ ಸರ್. ಹೇಳಿ ಸರ್. ಸಾಯಿ ಕೃಷ್ಣ ಸರ್. ನಾನು ಸೃಜನ್ ಸರ್ನ ಮೀಟ್ ಮಾಡ್ತಿರೋದು ಫಸ್ಟ್ ಟೈಮ್ ಇದು ಅಫಿಷಿಯಲ್ ಆಗಿ. ನನ್ನ ಹೆಸರು ಸಾಯಿ ಕೃಷ್ಣ. ಈ ಸ್ಟೇಜ್ ಮೇಲೆ ನಾನಿರೋ ಕಾರಣ ನಮ್ಮ ತಂದೆಯವರು ಸಾಯಿ ಪ್ರಕಾಶ್ ಅವರು. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ನಾನು ಸಾಯಿ ಪ್ರಕಾಶ್ ಅವ್ರ ಮಗ ಆದ್ರೂ ನಾನು ಸಹಾಯಕ ನಿರ್ದೇಶನ ಕೆಲಸ ಮಾಡಿದ್ದು ರವಿ ಶ್ರೀವಾಸ್ ಅವ್ರ ಹತ್ರ. ಅವ್ರ ಹತ್ರ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರಿ ಅವ್ರ ಪಿಕ್ಚರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿ ಇವತ್ತು ಈ ವೇದಿಕೆ ಮೇಲೆ ಇದ್ದೀನಿ ಅಂದರೆ ಅದು ಅದೃಷ್ಟನ, ಇಲ್ಲ ನನ್ನ ಹಾರ್ಡ್ ವರ್ಕಾ, ಇಲ್ಲ ಅವ್ರು ಕೊಟ್ಟಿರೋ ಚಾನ್ಸಾ? ಯಾಕಂದ್ರೆ ನಮ್ಮ ತಂದೆಯವರು ನನ್ನನ್ನ ಮೀಡಿಯಾ ಮುಂದೆ ಇವತ್ತು ಪ್ರೊಜೆಕ್ಟ್ ಮಾಡಲಿಲ್ಲ. ರವಿ ಶ್ರೀವಾತ್ಸ ಅವರೇ ಪ್ರೆಸ್ ಮೀಡಿಯಾ ಮುಂದೆ ಫಸ್ಟ್ ಪ್ರೊಜೆಕ್ಟ್ ಮಾಡಿದ್ದು. ಅಂಡ್ ಇಂಥ ವೇದಿಕೆ ಮೇಲೆ ಕರ್ಕೊಂಡ್ಬಂದಿದ್ದು ಅವರೇ. ಅಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರ ಜಾನರೇ ಕ್ರೈಮ್, ಬಟ್ ನಮ್ಮ ಮನ್ಸಲ್ಲಿರೋದು ಆ ಒಂದು ಭಾವನೆಯನ್ನ ಅವರು ಸ್ಕ್ರೀನ್ ಮೇಲೆ ತರ್ತಾರೆ. ಸೊ ಈ ಸಿನಿಮಾ ಕೊಟ್ಟಿದ್ದು ರವಿ ಶ್ರೀವಾತ್ಸ ಅವ್ರಿಗೆ ಧನ್ಯವಾದ ಹೇಳಕ್ಕಿಂತ ಅದೇನೋ ಗೊತ್ತಿಲ್ಲ ನಾವಿಬ್ಬರದು. ಸೊ ಅವರು ನನ್ನನ್ನ ಎಂಕರೇಜ್ ಮಾಡಿದ್ದಾಗ್ಲಿ. ಆಮೇಲೆ ಇನ್ನೊಂದೇನಂದ್ರೆ ಆ ಶೂಟಿಂಗ್ ವೇಳೆಯಲ್ಲಿ ಒಂದು ಇವರು ಡೈರೆಕ್ಟ್ರು, ಇವ್ರಿಗೆ ಹೋಲ್ಸಿದ್ರೆ ನಾ ಒಬ್ಬ ಚಿಕ್ಕ ಡೈರೆಕ್ಟ್ರು, ಇವ್ರಿಗೆ ಹೋಲ್ಸಿದ್ರೆ ಇವ್ರು ಇನ್ನೂ ದೊಡ್ಡ ಡೈರೆಕ್ಟ್ರು, ಥ್ರಿಲ್ಲರ್ ಮಂಜು ಸರ್ ಇನ್ನೊಬ್ರು ಡೈರೆಕ್ಟ್ರು. ಇಷ್ಟು ಡೈರೆಕ್ಟರ್ಗಳ ಮುಂದೆ ನಾವು ಆಕ್ಟ್ ಮಾಡ್ತಾ ಇದೀವಿ. ಆಮೇಲೆ ಇನ್ನೊಬ್ರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನು ಡೈರೆಕ್ಟ್ರೆ ಮ್ಯಾಥ್ಯೂ, ಕೋ ಡೈರೆಕ್ಟ್ರೇ ಪಾಪ ಅವ್ರಿಲ್ಲ. ನಾನು ಅವ್ರನ್ನ ನೆನ್ಸ್ಕೋಬೇಕು. ಆನಂದ್ ಸರ್ ಅಂತ ಕೋ ಡೈರೆಕ್ಟ್ರು ಶೂಟಿಂಗ್ ಆದ್ಮೇಲೆ ತೀರ್ಕೊಂಡಿದ್ದಾರೆ. ಆಕ್ಚುಲಿ ನೀವು ಹೇಳ್ತಾ ನಂಗೆ ರಿಯಲೈಸ್ ಆಗ್ತಾ ಇದೆ, ಇಷ್ಟೊಂದು ಡೈರೆಕ್ಟರ್ ಅಂತ ನಾವ್ ಅಷ್ಟು ಜನ ಡೈರೆಕ್ಟರ್ಸ್ ಮಧ್ಯೆ ಆಕ್ಟ್ ಮಾಡಿದ್ದಕ್ಕೆ ಐ ಥಿಂಕ್ ವಿ ಆರ್ ರಿಯಲಿ ಗ್ರೇಟ್. ಭಯ ಐ ನೋ. ಓ ಗಾಡ್. ಬರೀ ಸರ್, ಈ ನಮ್ಮ ಕನ್ನಡ ಸಿನಿಮಾದಲ್ಲಿ ಚಿತ್ರರಂಗದಲ್ಲಿ ಸಾಕಷ್ಟು ಒಳ್ಳೆ ಸಿನಿಮಾಗಳನ್ನ ಕೊಟ್ಟು ಒಳ್ಳೆ ಡೈರೆಕ್ಟರ್ ಅಂತ ಹೆಸರು ಮಾಡಿದವರು. ಇವಾಗ ಆಕ್ಟಿಂಗ್ ಕಡೆ ಒಲವು. ಹೌದು. ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಹೆಂಗೆ ಸರ್? ಅದು ಆಕ್ಚುಲಿ ನಾನು ಐ ಆಮ್ ಫ್ರಮ್ ಥಿಯೇಟರ್, ಕಲಾಕ್ಷೇತ್ರದಲ್ಲಿದ್ದವನು ನಾನು. ಆರ್ ನಾಗೇಶ್ ಅಂತ ದೊಡ್ಡ ಥಿಯೇಟರ್ ಆಕ್ಟಿವಿಸ್ಟ್, ಅವ್ರ ಜೊತೆ ಅವ್ರ ತಂಡದಲ್ಲಿ ಜನನಾಟ್ಯ ಮಂಡಳಿ ಅಂತ ಅದರಲ್ಲಿದ್ದೆ. 82 to 86 ಐ ವಾಸ್ ಇನ್ ಥಿಯೇಟರ್. ಆಕ್ಟರ್ ಆಗ್ಬೇಕು ಅಂತಾನೆ ಬಂದೆ ನಾನು ಇಂಡಸ್ಟ್ರಿಗೆ. ಯಾರೋ ಹೇಳಿದ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಜಾಯ್ನ್ ಆಗ್ಬಿಡಿ, ಡೈರೆಕ್ಟರ್ ನಿಮ್ ಪ್ರತಿಭೆ ನೋಡ್ಬಿಟ್ಟು ಒಂದು ಅವಕಾಶ ಕೊಡ್ತಾರೆ ಅಂತ. ಅಲ್ಲಿಂದ ಹಂಗೆ ಆ ಕಡೆಯಿಂದ ಬೇರೆ ಕ್ರಾಸ್ ರೂಟ್ ಶಾರ್ಟ್ ಕಟ್ ಟ್ರೈ ಮಾಡಿದೆ. ಬಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆದೆ. ಆಗ್ತಾ ಆ ಕೆಲಸದ ಮಜಾನೇ ಬೇರೆ ಇತ್ತು. ಡೈರೆಕ್ಟರ್ ಆದೆ, ದೊಡ್ಡ ಸಕ್ಸಸ್ ಸಿಕ್ಬಿಡ್ತು. ರಾಜಕೀಯ, ಗೋಲಿಬಾರ್, ಸ್ವಾತಿ, ಆ ಥರ ನೋ ಟರ್ನ್ ಬ್ಯಾಕ್. ಆಮೇಲೆ ಸುಮಾರು ಜನ ಕೇಳಕ್ ಶುರು ಆದ್ರು, ವಿಲನ್ ಮಾಡಿ, ಸಪೋರ್ಟಿಂಗ್ ಮಾಡಿ, ಅದ್ ಮಾಡಿ ಇದ್ ಮಾಡಿ ಅಂತ. ಯಾವ್ದು ಎಕ್ಸೈಟಿಂಗ್ ಆಗಿ ಅನಿಸ್ಲಿಲ್ಲ. ಸೊ ರವಿ ಈ ಕ್ಯಾರೆಕ್ಟರ್ ಕರೆದಾಗ ಐ ಫೆಲ್ಟ್ ಎಕ್ಸೈಟೆಡ್. ಸೂಪರ್. ಸೊ ರವಿ ಹೇಗೆ ಅಂದ್ರೆ
ಇಲ್ ಕ್ರಿಯೇಟ್ ಲಾರ್ಜರ್ ದೆನ್ ಲೈಫ್ ಕ್ಯಾರೆಕ್ಟರ್ಸ್, ಫುಲ್ಲಿ ಲೋಡೆಡ್ ಸಿನಿಮಾಸ್. ಯಾರೇ ಆದ್ರೂ ಈ ಪಾತ್ರ ನಾನು ಮಾಡಬೇಕು ಅಂತ ಅನ್ಸುವಂತ ಒಂದು ಪಾತ್ರಗಳಾಗಿರುತ್ತೆ. ಸೊ ಐ ಡಿಡ್ ಇಟ್. ಥ್ಯಾಂಕ್ ಯು. ರೋಶ್ನಿ, ಈ ಫಿಲ್ಮ್ ಅಲ್ಲಿ ನಾನು ACP ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಮೀರಾ ಸೇನ್ ಅಂತ ಒಂದು ಕ್ಯಾರೆಕ್ಟರ್. ಸ್ಟಾರ್ಟಿಂಗ್ ಇವಾಗ ಎಂಟರ್ ಆಗ್ತಿರೋದು ಫಿಲ್ಮ್ ಇಂಡಸ್ಟ್ರಿಲಿ. ಐವ್ ಗಾಟ್ ಅ ವೆರಿ ಡಿಫ್ರೆಂಟ್, ಒಂಥರ ಒಂದು ರಗಡ್ ಪರ್ಫಾರ್ಮೆನ್ಸ್ ಕೊಡೋಂತ ಕ್ಯಾರೆಕ್ಟರ್ ಸಿಕ್ಕಿದೆ ಈ ಫಿಲ್ಮ್ ಅಲ್ಲಿ. ಸೊ ಹ್ಯಾವ್ ಟು ಥ್ಯಾಂಕ್ ಮೈ ಡೈರೆಕ್ಟರ್. ಮೇನ್ ಆಗಿ ಅವರೇ ನನ್ ಕಾನ್ಫಿಡೆನ್ಸ್ ತುಂಬಿ ಡೈಲಾಗ್ಸ್ ನ ರಿಪೀಟ್ ಮಾಡಿಸಿ, ಮಾಡ್ಯುಲೇಷನ್ಸ್ ಇರ್ಲಿ. ಕಾನ್ಫಿಡೆನ್ಸ್ ಹೆಂಗ್ ತುಂಬಿಸ್ತಾರೆ, ಜೇಬಲ್ ತುಂಬಿಸ್ತಾರೆ, ಹೆಂಗೆ ಅದು ನಮ್ಗೆ ಗೊತ್ತಿಲ್ಲ. ಹೆಂಗೆ ಅಂದ್ರೆ ಉಗಿತಾರೆ, ಕೂರಿಸ್ತಾರೆ, ಹೇಳು ಡೈಲಾಗ್ ನ ಕಲಿ ಮಾಡು ಅಂತಾರೆ. ಕಾನ್ಫಿಡೆನ್ಸ್ ತುಂಬಿಸೋದಾ? ಮತ್ತೆ ಓ, ಎಷ್ಟ್ ದಿನ ಶೂಟಿಂಗ್ ಮಾಡಿದೆ ಪ್ರೀತಿ? ತುಂಬಾ ದಿನ ಮಾಡಿದ್ವಿ ಶೂಟ್. ಎಷ್ಟು ಮಿಸ್ ಮಾಡ್ಕೊಂಡೆ ನಾನು? ಯಾರನ್ನ? ನನ್ನ ಪೂಜಾಗ್ ಹೇಳ್ತಿದ್ದೆ, ಇಲ್ಲೇ ಕೂತಿದ್ದೀನ ಕೇಳಿದೆ ಎಷ್ಟು ಮಿಸ್ ಮಾಡ್ಕೊಂಡೆ ಅಂತ. ಕರ್ಮ, ಹೇಳಮ್ಮ ಎಷ್ಟ್ ಮಿಸ್ ಮಾಡ್ಕೊಂಡೆ. ಕೇಳ್ತಿದ್ದೆ ಯಾವಾಗ ಮಜಾ ಹೆಂಗೆ ಲೋಕೇಶ್, ನೀವು ಮತ್ತು ಅವರು ಹಳೆ ಪರಿಚಯನಾ? ಇಲ್ಲ, ತುಂಬಾ ಎಳೆ ಪರಿಚಯ. ಮಜಾ ಟಾಕೀಸ್ ಮೇನ್ ಆಗಿ ಬರೋದೇ ನಿಮ್ ನೋಡೋಣ ಅಂತ. ಇಟ್ಟಳಮ್ಮ ಕಿವಿಗೆ ಇಟ್ಟಳಮ್ಮ ಹೆಸರು ಕೇಳದೆ. ಮಂಜು ಸರ್ ಹೇಳಿ ಸರ್. ಈ ಸಿನಿಮಾದಲ್ಲಿ ಇವರೆಲ್ಲ ಆಕ್ಟ್ ಮಾಡಿದ್ದಾರೆ. ನಾನು ಫೈಟ್ ಮಾಸ್ಟರ್ ಕೆಲಸ ಮಾಡಿದ್ದೀನಿ. ಇವ್ರು ಇಲ್ಲೆಲ್ಲ ಕೂತಿದಾರಲ್ವಾ, ನೋಡೋದಕ್ಕೆ ನೋಡಿ ಎಷ್ಟು ಸಾಫ್ಟ್ ಆಗಿದ್ದಾರೆ ಎಲ್ಲರೂ. ಪೂಜಾ ಅವರು ಜಡ್ಜ್ ಪಾತ್ರ, ಅವ್ರ ಎಂಟ್ರಿಯಿಂದ ಹಿಡಿದು ಇವ್ರು 3 ಜನ ಬ್ರದರ್ಸ್, ಅಣ್ಣ ತಮ್ಮದ್ರ ಪಾತ್ರ. ಇವರು ಪೊಲೀಸ್ ಆಫೀಸರು, ಇವರು ಹೀರೋಗೆ ಮದರ್, ನಮ್ಮ ನೀನಾಸಂ ಸತೀಶ್ ಅವ್ರಿಗೆ ಮದರ್ ಕ್ಯಾರೆಕ್ಟರ್. ಇಲ್ಲಿ ಇಷ್ಟು ಸಾಫ್ಟ್ ಇದಾರಲ್ಲ, ಅಲ್ಲಿ ಸ್ಕ್ರೀನ್ ಅಲ್ಲಿ ಒಬ್ಬೊಬ್ರು ನಾನು ಹೇಳ್ದಂಗೆ ಹುಲಿಗಳ ತರ ಕಾಣಿಸ್ತಾರೆ. ವೈಲೆಂಟ್. ಟೋಟಲ್ ಸಿನಿಮಾ ಎಕ್ಸ್ಟ್ರಾನರಿ ಬಂದಿದೆ. ಈ ಸಿನಿಮಾದಲ್ಲಿ ಏನ್ ಬೇಕು ಎಲ್ಲ ಇದೆ. ಎಂಟರ್ಟೈನ್ಮೆಂಟ್ಗೆ ಬಹಳ ಖುಷಿ ಆಗುತ್ತೆ. ಸೂಪರ್. ಹಿಂದಿ ಯಮ್ಮು ಬೇಬಿ, ಕಮ್ ಆನ್ ಬೇಬಿ, ಟೆಲ್ ಮಿ ಅಬೌಟ್ ದ ಸಿನಿಮಾ. ಈ ಚಿತ್ರದಲ್ಲಿ ತಮ್ಮ ಪಾತ್ರದ ಬಗ್ಗೆ ಒಂದ್ ಸ್ವಲ್ಪ ವಿಸ್ತಾರವಾಗಿ ತಿಳಿಸಿ. ವಿಸ್ತಾರವಾಗಿ ತಿಳಿಸ್ಬೇಕಾ? ಬೇಡ, ಸಂಕ್ಷಿಪ್ತವಾಗಿ. ದುರ್ಗಮ್ಮ ಅನ್ನೋ ಒಂದು ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ನಾನು ಇದರಲ್ಲಿ ನಿಭಾಯಿಸಿದೀನಿ. ಅಂತ ಒಂದು ಪಾತ್ರ ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗಿದೆ. ಡೈಲಾಗ್ಗಳಂತೂ ಸುರಿಮಳೆ ತರ ಇದೆ. ಆ ಪಾತ್ರವನ್ನ ರವಿ ಸರ್ ಹೆಂಗೆ ಆಕ್ಟ್ ಮಾಡಕ್ ಹೇಳ್ಕೊಡ್ಲಿಲ್ಲ, ಅವರು ಅದನ್ನ ಅನುಭವಿಸೋದಕ್ಕೆ ಹೇಳ್ಕೊಟ್ರು. ತುಂಬಿಟ್ಟಿದ್ರು. ಎಲ್ಲಿಂದ ಅಂತ ಕೇಳ್ತೀರಾ, ಎಲ್ಲಿಂದ ಎಲ್ಲಿವರೆಗೆ ಅಂತ ಕೇಳ್ತೀರಾ ನೀವು. ನಿಮ್ ಕ್ವಶನ್ ನನಗೆ ಗೊತ್ತು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಫುಲ್ ಆ ಪಾತ್ರ ತುಂಬಿಟ್ಟಿದ್ರು ನಂಗೆ. ಸೊ ಹಂಗಾಗಿ ಇನ್ನೂ ಹೋಗಿಲ್ಲ ಆ ಪಾತ್ರ ನನ್ನ ಬಿಟ್ಟು, ಹಂಗೆ ಕೂತ್ಕೊಂಡಿದೆ. ಸೊ ಅಂತ ಒಂದು ಡೈನಾಮಿಕ್ ಪಾತ್ರ ನಾನು ಮಾಡಿದೀನಿ ಟೈಗರ್ ಗಲ್ಲಿಲಿ. ಆಮೇಲೆ ನಿಮ್ ಅಕ್ಕನ ಬಗ್ಗೆ ಒಂದು ವಿಚಾರ ಹೇಳ್ಬೇಕು. ನಾನು ರೋಶ್ನಿ ಎಲ್ಲ ಓಕೆ, ಇವತ್ತು ಪೂಜಾ ಲೋಕೇಶ್ವರ್ ಬರ್ತಾ ಇದಾರೆ ಸೆಟ್ಗೆ ಅಂತ ಹೇಳ್ಬಿಟ್ಟಿದ್ರು. ಟೆನ್ಷನ್ ನಮ್ಗೆ. ಅಷ್ಟು ದೊಡ್ಡ ಆರ್ಟಿಸ್ಟ್ ಜೊತೆ ನಾವಿವತ್ತು ಮಾಡ್ಬೇಕಲ್ಲಪ್ಪ ಅಂತ ಅಷ್ಟು ಟೆನ್ಷನ್ ಅಲ್ಲಿ ಇದ್ವಿ ನಾವು. ಬೇಬಿ ಬೆಳಗ್ಗೆ ಬಂದ್ರು, ಸಂಜೆ ಹೋಗೋ ಅಷ್ಟರಲ್ಲಿ ಪೂಜಾ ಆ ಲೆವೆಲ್ ಆಗ್ಬಿಟ್ವಿ ನಾವು. ಎಷ್ಟು ಸಿಂಪಲ್ ಅಂಡ್ ಹಂಬಲ್ ಪರ್ಸನ್ ಅಂದ್ರೆ ಪೂಜಾ ಅವರು. ಯುನೋ, ಗ್ರೇಟ್ ವರ್ಕಿಂಗ್ ವಿತ್ ಹರ್. ಅದನ್ನ ಹೇಳ್ಬೇಕಾಗಿತ್ತು ಸೃಜನ್ ಬೇಬಿ ನಿಮ್ಗೆ.